ಆರ್ ಸಿ ಬಿ ಅಭಿಮಾನಿಗಳು ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಫುಲ್ ಹೈ ವೋಲ್ಟೇಜ್ ಮ್ಯಾಚ್ ಇರುವಂಥದ್ದು. ಎಸ್, ಇಲ್ಲಿ ಒಬ್ಬ ಸ್ಪೆಷಲ್ ಅಭಿಮಾನಿ ಇದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿ. ಎಸ್, ತಾವು ಗಮನಿಸ್ತಾ ಇರಬಹುದು. ತಮ್ಮ ಬೈಕನ್ನ, ಸ್ಕೂಟಿಯನ್ನ ಸಂಪೂರ್ಣವಾಗಿ ಆರ್ ಸಿ ಬಿ ಅವರ ಅಭಿಮಾನವನ್ನೇ ತೋರಿಸ್ತಾ ಇರುವಂಥದ್ದು. ಇಲ್ಲಿ ವಿರಾಟ್ ಕೊಹ್ಲಿ ಫೋಟೋ ಆಗಿರ್ಬೋದು, ಜೊತೆಗೆ ಆರ್ ಸಿ ಬಿ ಅಂತ ಹಾಕ್ಸಿದ್ದಾರೆ. ಇಲ್ಲಿ ಆರ್ ಸಿ ಬಿ ಮತ್ತೆ ನಮ್ಮ ಕರ್ನಾಟಕ ಧ್ವಜ ಆಗಿರ್ಬೋದು, ನಮ್ಮ ಬೆಂಗಳೂರು ಬಾಸ್ ಅಂತೆಲ್ಲ ಹಾಕ್ಸಿ ಅವರ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ನನ್ನೊಟ್ಟಿಗೆ ಆರ್ ಸಿ ಬಿ ಅಭಿಮಾನಿ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಅಂತ ಹೇಳಿ ಮೇಡಮ್. ನಾವು ಎಲ್ಲಿ ಅವರು ಸರ್? ಬೆಂಗಳೂರಾ? ಬೆಂಗಳೂರ ಮೇಡಮ್. ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು. ನೀವೊಬ್ರು ಆರ್ ಸಿ ಬಿ ಅಭಿಮಾನಿ ಅಂತ ಗೊತ್ತಾಯ್ತು. ಏನ್ ಹೇಳ್ತೀರಾ ಸರ್ ಇವತ್ತಿನ ಮ್ಯಾಚ್ಗೆ? ನಾವು ಯಾವತ್ತು ಸೋತ್ರು ಗೆದ್ರು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು. 18 ವರ್ಷದಿಂದ ಕಪ್ ಗೆದ್ದಿಲ್ಲ ಅಂತ ನಾವು ಆರ್ ಸಿ ಬಿನ ಬಿಟ್ಕೊಟ್ಟಿರೋರೇ ಅಲ್ಲ. ಆದರೆ ಅವರು ಇನ್ನು ನೆಕ್ಸ್ಟ್ ಈ ವರ್ಷದಿಂದ ಕಂಟಿನ್ಯೂ ಕಪ್ ಗೆಲ್ತಾರೆ ಅನ್ನೋದು ಭರವಸೆ ತುಂಬ ಇದೆ ಮೇಡಮ್. ಇದಕ್ಕೆ ಮೇಲೆ ತುಂಬ ಹೋಪ್ ಬಂದುಬಿಟ್ಟಿದೆ ನಮ್ಮ ಟೀಮ್ ಮೇಲೆ. ಸರ್, ಇದನ್ನ ಹೇಳ್ಬೇಕು ಅಂತಂದ್ರೆ ಯಾವಾಗ ಇದನ್ನ ರೆಡಿ ಮಾಡಿಸಿದ್ದೀರಾ ಈ ಗಾಡಿನ? ಇದು ನಾನು ಈಸ್ಕೊಂಡು 4 ಇಯರ್ಸ್ ಆಗಿದೆ. 4 ಇಯರ್ಸಿಂದ ABDLRದು, ಆಮೇಲೆ ಕೊಹ್ಲಿದು ಸ್ಟಿಕ್ಕರ್ ಹಾಕಿದೆ. ಸ್ಟಾರ್ಟಿಂಗ್ ಇದು ಹಾಕ್ಸಿದ್ದೀನಿ, ಇದು ಈ ವರ್ಷ ಹಾಕ್ಸಿದ್ದೀನಿ ಮೇಡಮ್. ಸೊ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್, CSK ಅಪೋಸಿಟ್. ಆ್ಯಕ್ಚುಲಿ ಎಲ್ಲದಕ್ಕಿಂತ CSK ಅಪೋಸಿಟ್ ಇರುವಂಥ ಮ್ಯಾಚ್ ತುಂಬ ಅಂದರೆ ರಣರೋಚಕವಾಗಿರುತ್ತೆ. ಸೊ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಇದು ಆ್ಯಕ್ಚುಲಿ ಇದು ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ ಮ್ಯಾಚ್ ನಡೀತದಲ್ವ ಮೇಡಮ್, ಆ ಥರ ಆಗಿಬಿಡುತ್ತೆ. ಆರ್ ಸಿ ಬಿ ಚೆನ್ನೈ ಅಂದರೆ ತುಂಬ ಕ್ರೈಸ್ ಆಗಿರುತ್ತೆ. ಇದು ಬೆಂಗಳೂರು ಬಾಯ್ಸ್ ಅಂತೂ ಎಲ್ಲ ಫುಲ್ ಆರ್ ಸಿ ಬಿಗೆ ಸಪೋರ್ಟ್ ಇರ್ತಾರೆ. ಸಂಜೆ ಮ್ಯಾಚ್ ಇದೆ, ನೀವು ಇವಾಗಲೇ ಜರ್ಸಿ ಹಾಕೊಂಡು ಹೋಗ್ತಾ ಇದ್ದೀರಾ, ಏನು ಹೇಳ್ತೀರಾ? ನೋಡ್ಬೇಕು, ನಮ್ಮ ಬೆಂಗಳೂರನ್ನ ನೋಡ್ಕೊಂಡು ಹೋಗೋಣ ಒಂದು ರೌಂಡು ಅಂತೇಳಿ ಬಂದಿದ್ದೀವಿ ಮೇಡಮ್. ಹೆಂಗಿದೆ ವಾತಾವರಣ ಸ್ಟೇಡಿಯಂ ಕಡೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಟಿಕೆಟ್ ಸಿಕ್ಕಿದೆಯಾ ನಿಮಗೆ? ಸಿಕ್ಕಿದೆ ಮೇಡಮ್. ಸಾಯಂಕಾಲ ಬರ್ಬೇಕು ಮೇಡಮ್. ಬರ್ದಿರ ಇದ್ರೆ ಹೆಂಗೆ ಮೇಡಮ್, ನಮ್ಮದು ಆರ್ ಸಿ ಬಿ ಟೀಮ್ಗೋಸ್ಕರ ಬರಲೇಬೇಕು ನಾವು. ಸರಿ, ಈಗ ಒಂದಷ್ಟು ಜನ ಹೇಳ್ತಿದ್ದಾರೆ ನಮಗೆ ಟಿಕೆಟೇ ಸಿಗ್ತಿಲ್ಲ, ತುಂಬ ಕಾಸ್ಟ್ ಇದೆ ಅಂತ ಹೇಳ್ತಾರೆ. ತಾವೇನು ಹೇಳ್ತೀರಾ ಅದಕ್ಕೆ? ಇಲ್ಲ ಮೇಡಮ್, ಅವರು ಪ್ರಯತ್ನ ಮಾಡಿರ್ತಾರೆ. ನೆಕ್ಸ್ಟು ಮ್ಯಾಚಿಗೆ ಸಿಗ್ಬೋದು, ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ. ಆರ್ ಸಿ ಬಿ ಅಭಿಮಾನಿಗಳಿಗೆ ಖಂಡಿತವಾಗ್ಲಿ ಸಿಕ್ಕೇ ಸಿಗುತ್ತೆ ಮೇಡಮ್. ಸರಿ, ಈಗ ಒಂದಷ್ಟು ಈ CSK ಜೊತೆಗೆ ಆರ್ ಸಿ ಬಿ ಅಭಿಮಾನಿಗಳು ಅಂತಂದರೆ ಅವರಿಗೆ ಒಂಥರ ಟ್ರೋಲ್ ಮಾಡೋದು ಒಂದು ರೀತಿಲಿ ಇದ್ದೇ ಇರುತ್ತೆ. ಸೊ ಆ ಟ್ರೋಲ್ ಬಗ್ಗೆ ಆಗಿರ್ಬೋದು, ಸೆಲೆಬ್ರೇಷನ್ ಬಗ್ಗೆ ಏನು ಹೇಳ್ತೀರಾ ಸರ್? ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ ಮೇಡಮ್. ಅದ್ರ ಬಗ್ಗೆ ಮಾತಾಡೋದು ಪ್ರೈಸ್ನೇ ಇಲ್ಲ ನನಗೆ ಗೊತ್ತಿರೋ ಹಂಗೆ. 2 ಟೀಮ್ ಅವರು ಕ್ರೈಸಲ್ಲೇ ಇದ್ದಾರೆ. ಅವ್ರು 5 ಕಪ್ ಗೆದ್ದಿದ್ದೀನಿ ಅಂತಾರೆ. ಅವ್ರು 5 ಕಪ್ಪಲ್ಲ 10 ಕಪ್ ಗೆಲ್ಲಿ, ನಮ್ಮ ಬ್ಯಾಂಗ್ಳೂರು ಟೀಮನ್ನು ಮಾತ್ರ ಅವ್ರು ಮೀರ್ಸೋದಕ್ಕಾಗೋದಿಲ್ಲ. ಫ್ಯಾನ್ ಬೇಸಲ್ಲೇ ಆಗಲಿ, ಏನರಲ್ಲೇ ಆಗಲಿ ಅವ್ರು ಚೇಸ್ ಮಾಡೋದಕ್ಕೆ ಇನ್ನೂ 10 ವರ್ಷ ಆದರೂ ಆಗೋದಿಲ್ಲ. ಈಗ ಆಲ್ರೆಡಿ CSK 2 ಮ್ಯಾಚನ್ನು ಸೋತಿದೆ. ಇದು 3ನೇ ಮ್ಯಾಚು ಅವ್ರು ಗೆಲ್ತಾರೆ ಅನ್ನುವಂಥ ಭರವಸೆ ಅವ್ರಿಗಿದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಆರ್ ಸಿ ಬಿ ಗೆಲ್ಲುತ್ತೆ ಅಂತ. ಅದರಲ್ಲೂ ತವರಲ್ಲಿ ನಡೀತಾ ಇರುವಂಥ ಮ್ಯಾಚು ಎಷ್ಟರಲ್ಲಿ ಗೆಲ್ಬೋದು ಅಂತ ಅವ್ರು ಹೋಪ್ ಇಟ್ಕೊಂಡಿದ್ದಾರಲ್ವಾ, ಅದಕ್ಕೆ ಸಂತೋಷ ಬೀಳ್ತೀನಿ ಮೇಡಮ್. ಅವ್ರು ಗೆದ್ದುಬಿಟ್ರೆ ನೋಡೋಣ ಮೇಡಮ್. ವಿಶ್ ಮಾಡ್ತೀರಾ? ನಾ ಎಲ್ಲರೂ ವಿಶ್ ಮಾಡೋಕ್ಕಾಗೋದಿಲ್ಲ ಮೇಡಮ್. ನಮ್ಮ ಟೀಮ್ಗೆ ಮಾತ್ರ ಆರ್ ಸಿ ಬಿ ಜೈ ಆರ್ ಸಿ ಬಿ ಮೇಡಮ್. ಇಲ್ಲಿ ಪುಟಾಣಿ ಅಭಿಮಾನಿ ಒಬ್ರಿದ್ದಾರೆ. ಸೊ ಚೆನ್ನಾಗಿ ಜರ್ಸಿ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದಾರೆ. ಮ್ಯಾಚ್ ನೋಡ್ತೀಯಾ ಕಂದ? ಮ್ಯಾಚ್ ನೋಡ್ತೀಯಾ? ಓಕೆ, ಯಾರು ಇಷ್ಟ ನಿನಗೆ? ಅಪ್ಪ. ಆರ್ ಸಿ ಬಿ ಅನ್ಸಪ್ಪು. ಆರ್ ಸಿ ಬಿ ಇಷ್ಟನಾ? ಪಾಪ ಅವಳು ಫುಲ್ ಎಕ್ಸೈಟ್ಮೆಂಟ್ ಇದ್ದಾಳೆ, ಹಾಗೆ ಸ್ವಲ್ಪ ಭಯ ಪಟ್ಕೊಂಡಿದ್ದಾಳೆ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಮ್ಯಾಚ್ ಏನು ತುಂಬ ರೋಚಕವಾಗಿರುವಂತಹದ್ದು. ಈ ಕಡೆ CSK ಅವರಿಗೂ ಸಹ ಒಂದು ರೀತಿಯಲ್ಲಿ ನಾವು ಗೆಲ್ತೀವಿ ಅನ್ನುವಂಥದ್ದು, ಈ ಕಡೆ ಆರ್ ಸಿ ಬಿ ಅಭಿಮಾನಿಗಳಿಗೆ ನಾವು ಗೆಲ್ತೀವಿ ಅನ್ನುವಂಥದ್ದು. ಒಟ್ಟಾರೆಯಾಗಿ 18 ವರ್ಷಗಳ ಬಳಿಕ ನಾವು ಕಪ್ಪನ್ನು ಗೆದ್ದಿದ್ದೀವಿ. ಆವಾಗಲೇ ಬಿಟ್ಕೊಟ್ಟಿಲ್ಲ, ಈಗ ಬಿಟ್ಕೊಡ್ತೀವ ಅನ್ನುವಂತಹ ಮಾತನ್ನು ಸಹ ಅಭಿಮಾನಿಗಳು ಹೇಳಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಗ ನ್ಯೂಸ್, ಬೆಂಗಳೂರು.